ಗಣೇಶ ಹಬ್ಬದ ವಿಶೇಷವಾಗಿ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿ ಇದ್ದೀವಿ. ಬನ್ನಿ, ದೇವಸ್ಥಾನದಲ್ಲಿ ದರ್ಶನ ಹೇಗಾಗ್ತಾ ಇದೆ, ಹಾಗೆ ಭಕ್ತಾದಿಗಳು ಎಷ್ಟು ಜನ ನೆರೆದಿದ್ದಾರೆ, ಹಾಗೆ ಭಕ್ತಾದಿಗಳು ದರ್ಶನ ಯಾವ ರೀತಿ ಮಾಡ್ತಾ ಇದ್ದಾರೆ, ಹಾಗೆ ಪೂಜೆ ಆಚರಣೆಗಳು ಯಾವ ರೀತಿ ನಡೀತಾ ಇದೆ ಅಂತ ಬನ್ನಿ ನೋಡೋಣ. ಹೇಗಾಯ್ತು ಸರ್ ದರ್ಶನ? ಎಷ್ಟೊತ್ತಿಂದ ಬಂದಿದ್ದೀರಾ ಲೈನಲ್ಲಿ? ಮೇಡಮ್, ನಾವು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ವಿ. ತುಂಬ ಚೆಂದಾಗಿ ದರ್ಶನ ಆಯಿತು. ಸುಮಾರು ಒಂದು ಇಲ್ಲ ಪರಿಚಯ ಇರೋದಕ್ಕೋಸ್ಕರ ಬೇಗ ಆಯಿತು. ಬಟ್ ಏನೋ ಲೈನಲ್ಲಿ ನಿಂತಿದ್ರೆ ಒಂದು 3 hours ಆದ್ರೂ ದರ್ಶನ ಆಗಲ್ಲ. ಸಿಕ್ಕಾಪಟ್ಟೆ ಜನ ಇದೆ, ಕ್ರೌಡ್ ಇದೆ. ಎಲ್ಲ ಪರಿಚಯ ಇರೋದಕ್ಕೋಸ್ಕರ ಒಂದು 10 ನಿಮಿಷ ಬೇಗ ಆಯಿತು ನಮಗೋಸ್ಕರ ಮೇಡಮ್. ಹೌದು ಮೇಡಮ್, ಮನೇಲಿ ಎಲ್ಲರೂ ಆಚರಣೆ ಮಾಡ್ತೀವಿ. ಇದೊಂದು ಗೌರಿ ಹಬ್ಬ, ಗಣೇಶ ಹಬ್ಬ ಅಂದರೆ ಒಂದು ದೊಡ್ಡ ಫೆಸ್ಟಿವಲ್ ಅಂತ ನಾವು ಆಚರಿಸ್ತೀವಿ ಮನೆ ಒಳಗೆ. ಮೇಡಮ್, ವರ್ಷ ಫ್ಯಾಮಿಲಿ ಜೊತೆ ಬರ್ತಾ ಇದ್ವಿ. ಬಟ್ ಈ ವರ್ಷ ಸ್ವಲ್ಪ ಅಡಚಣೆಯಿಂದ ಮನೆಯವ್ರು ಬಂದಿಲ್ಲ, ನಾವು ಬಂದಿದ್ದೀವಿ ಮೇಡಮ್. ದೊಡ್ಡ ಗಣಪತಿ ನಮ್ಮ ಭಾರತೀಯ ಪರಂಪರೆ, ನಮ್ಮ ಸಂಸ್ಕೃತಿ ಬರ್ತಾ ನಾವು ಪ್ರತಿ ವರ್ಷವೂ ಇಲ್ಲಿಗೆ ತಪ್ಪದೆ ಬರ್ತಾ ಇದ್ದೀವಿ. ಅಂದರೆ ಒಂದು ಆಧ್ಯಾತ್ಮಿಕ ಪವಾಡ ನಡೆದಂಥ ಜಾಗ ಇದು. ಸೊ ಈ ದೇವರಿಂದ ಒಂದು ನೆಮ್ಮದಿ, ಒಟ್ಟ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸು ಶಾಂತಿ ಆಗುತ್ತೆ. ಪ್ರತಿ ವರ್ಷ ನಾವು ಬರ್ತೀವಿ. ಇದರಿಂದ ನೂರಾರು ಸಾವಿರಾರು ಸಂಖ್ಯೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿ ಯಾರೂ ಕೈ ಮಾಡಿ ಕರೆಯುವುದಿಲ್ಲ. ಇಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಜನರನ್ನು ಎಳೀತಾ ಇದೆ. ಈಗ ನಾವು ಬೇರೆ ಬೇರೆ ಕಲ್ಚರ್ಗಳು ನೋಡಿದಾಗ ಕೆಲವರು ಬಲವಂತವಾಗಿ ಕರ್ಕೊಂಡೋಗಿ ಕುಂದಿರಿಸ್ತಾರೆ, ಇದು ನಮ್ಮ ದೇವರು ಅಂತೇಳಿ. ಬಟ್ ನಮ್ಮ ಪರಂಪರೆ, ನಮ್ಮ ಧರ್ಮದ ದೇವಸ್ಥಾನಗಳು, ನಮ್ಮ ಸಂಸ್ಕೃತಿ ದೇವಸ್ಥಾನ ಎಲ್ಲೆಲ್ಲಿ ದೇವಸ್ಥಾನ ಇದಾವೋ ಅವು ಎಲ್ಲ ದೇವಸ್ಥಾನದಲ್ಲಿ ಯಾರೂ ಕೈ ಮಾಡಿ ಕರೆಯೋದಿಲ್ಲ. ಬನ್ನಿ, ಇಲ್ಲಿ ಯಾವುದೋ ತಿಂಡಿ ಕೊಡ್ತೀವಿ, ಪ್ರಸಾದ ಕೊಡ್ತೀವಿ, ಇನ್ನೇನು ದೇವಸ್ಥಾನ ಇದೆ, ಪ್ರೇಯರ್ ಮಾಡೋಣ, ಯಾರೂ ಕರೆಯೋದಿಲ್ಲ. ಜನ ಲಕ್ಷಾಂತರವಾಗಿ ಜನ ಬರ್ತಾರಂತಂದರೆ ಇದು ಅತ್ಯಂತ ಪವಾಡವಾದಂಥ ಸ್ಥಳ. ಸುಮಾರು ನಾವು ಒಂದು 8-10 ವರ್ಷದಿಂದ ನಾವು ನಿರಂತರವಾಗಿ ಇಲ್ಲಿ ಬರ್ತಾನೆ ಇದ್ದೀವಿ. ಅಂದರೆ ಇಲ್ಲಿ ಬಹುಶಃ ನಮ್ಮದು ಗುಲ್ಬರ್ಗ, ನಾವು ಇಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ವರ್ಷ ಇಲ್ಲಿಗೆ ಬಂದೇ ಬರ್ತೀವಿ ದೇವಸ್ಥಾನ. ಮತ್ತು ಹೊರಗಿನ ದಿನದಾಗೂ ಬರ್ತೀವಿ. ಇವತ್ತು ಭಾಳ ವಿಶೇಷವಾಗಿ ಏನು ಅಂತಂದರೆ, ಇವತ್ತು ನಾಡಿನಾದ್ಯಂತ ಇಡೀ ದೇಶದಾದ್ಯಂತ ಗಣಪ ಅಂದರೆ ಗಣಪತಿಯ ಹಬ್ಬ, ಗಣೇಶ ಚತುರ್ಥಿ ಇದರಿಂದ ಇವತ್ತು ಹತ್ತತ್ರ ಒಂದೇನು ಲಕ್ಷಾಂತರ ಭಕ್ತರು ಬರ್ತಾರೆ. ಇದು ಒಂದು ಆಧ್ಯಾತ್ಮಿಕ ಸ್ಥಳ, ಪವಾಡ ಪುರುಷ ನಡೆದಂಥ ಜಾಗ. ಈ ಜಾಗದಲ್ಲಿ ನೀವು ನೋಡೋಂಥ ಅನೇಕ ಪುರುಷ ಅಂದರೆ ಸಾಕ್ಷಾತ್ ಗಣಪತಿ ನಡೆದಾರಂಥ ಸ್ಥಳದಿಂದ ಇಲ್ಲಿ ಸಾಕಷ್ಟು ಜನ ಬಂದೇ ಬರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬರಬೇಕು, ಪ್ರತಿಯೊಬ್ಬರು ಗಣೇಶನ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು ಅನ್ನೋದು ನಮ್ಮ ಆಸೆ. ಅದೇ ರೀತಿಯಾಗಿ ಒಂದು ಸಾರ್ವಜನಿಕ ಇದು ನಮ್ಮ ದೇವಸ್ಥಾನ, ಇದರ ಸ್ವಚ್ಛತೆ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ಹಾಗಾಗಿ ತಮ್ಮ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಸ್ವಚ್ಛತೆ, ಈ ದೇವಸ್ಥಾನ ನಾವು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಇದನ್ನು ಇನ್ನೂ ಹೆಚ್ಚು ಈ ದೇವಸ್ಥಾನ ಬೆಳವಣಿಗೆ ಸಮಾಜ ಅಂದರೆ ಒಬ್ಬ ಇಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸರ್ಕಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಸಮಾಜ ಮಾಡಬೇಕಿದು. ಈ ಸಮಾಜಕ್ಕೆ ನಾವು ತಮ್ಮ ಮೂಲಕ ಕಳ್ಕಳಿ ಮಾಡ್ತಾ ಇದ್ದೀನಿ. ಇದು ನಮ್ಮ ದೇವಸ್ಥಾನ, ಸ್ವಚ್ಛವಾಗಿಡೋಣ. ಇಲ್ಲೇ ದಿನನಿತ್ಯ ಪೂಜಾ ಪುನಸ್ಕಾರಗಳು ಏನು ಆರತ್ತವೆ ಎಲ್ಲವೂ ಉಪಯೋಗ ನಾವು ತಗೋಬೇಕು ಅನ್ನೋದು ನಮ್ಮ ಕಳಕಳಿ. 1 ಅವರಿಂದ ನಿಂತಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಇಷ್ಟ ಆಯಿತು. ದೇವ್ರ ಭಕ್ತಿಯಿಂದ ಇಲ್ಲ ಇದೇನದು ಗಣೇಶನ ಪೂಜೆ ಉಳ್ಳಾಳ ದಾಸರಳ್ಳಿಯಿಂದ ಬಂದಿದೆ. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಕಳೆದ 4 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಾವು ತುಂಬ ಫೇಮಸ್ ದೇವಸ್ಥಾನ ಅಂತೆ. ಪ್ರತಿ ವರ್ಷ ಎಷ್ಟೋ ವರ್ಷಕ್ಕೊಂದ್ಸಲ ಅದು ಬೆಳೀತಾ ಇದೆ ಅಂತ ಕೇಳಿದ್ದೀವಿ. ನಾವು ನಮ್ಮೂರು ಬೇರೆ, ಅಲ್ಲಿಂದ ಇಲ್ಲಿ ಬರ್ತೀವಿ. 4 ವರ್ಷದಿಂದ ಇಲ್ಲೇ ಕೆಲಸ ಮಾಡೋಣ, ಪ್ರತಿ ವರ್ಷವೂ ಬರ್ತಾನೆ ಇರ್ತೀವಿ ನಾವು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವತ್ತು ತುಂಬ ರಶ್ ಇರೋದ್ರಿಂದ ನಮ್ಗೆ ದರ್ಶನ ಆಗಿಲ್ಲ, ಹೊರಗಡೆಯಿಂದನೇ ದರ್ಶನ ಮಾಡಿದ್ದೀವಿ ನಾವು. ಖುಷಿ ಆಯಿತು ತುಂಬ. ನಾವು ದರ್ಶನ ಮಾಡಿಲ್ಲ, ಹೊರಗಡೆನೆ ಕೈ ಮುಗಿದು, ತುಂಬ ರಶ್ ಇದೆ, ಅದಕ್ಕೋಸ್ಕರ ಇಲ್ಲೇ ಹೊರಗಡೆನೆ ಕೈ ಮುಗ್ಕೊಂಡು ಕೂತ್ಕೊಂಡಿದ್ದೀವಿ. ಇವಾಗ ಮಗು ಇದೆಲ್ಲ ಹೋಗೋಕ್ಕಾಗಲ್ಲ ರಶಲ್ಲಿ, ಅದಕ್ಕೋಸ್ಕರ ಇಲ್ಲ ಮನೇಲಿ ಕೂಡ್ಸಲ್ಲ. ಹೊತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಈಗ ಗಣೇಶನ ದರ್ಶನ ಮಾಡೋಣ ಅಂತ ಬಂದು. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯುಕ್ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣ ಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಕಂ. ಅಂದ್ರೆ ನಾನು ಇನ್ನ ದೇವಸ್ಥಾನಕ್ಕೆ ಹೋಗಿಲ್ಲ, ನೋಡ್ಬಿಟ್ಟು ಅನ್ನೋದು. ಬಟ್ ಇದೇ ಫಸ್ಟ್ ಅಲ್ವಾ ಬಂದಿರೋದು, ಅದಕ್ಕೆ ಏನಿಲ್ಲ. ದೊಡ್ಡ ಗಣಪತಿ ಅಂತ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಅಂತ ನೋಡಕ್ ಬಂದಿದ್ದೀವಿ. ಇದೇ ಫಸ್ಟ್. ತುಂಬಾ ಕ್ಯೂ, ಜಾಸ್ತಿ ಜನ ಇದ್ದಾರೆ.
ಸೊ ನೋಡ್ಕೊಂಡು ಹೋಗ್ಬೇಕು. ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತು ಹೋದ್ರಿ? 1 ಅವರ್ ಆಯಿತು. 1 ಅವರಿಂದ ಕ್ಯೂ ಅಲ್ಲಿ. ದರ್ಶನ ಚೆನ್ನಾಗಿತ್ತು ನಮ್ಗೆ. ದರ್ಶನ ಹೇಗಾಯ್ತು? ಚೆನ್ನಾಗಿ ಸೂಪರಾಗಿತ್ತು. ಮನೆ ಎಲ್ಲ ಆಯಿತು, ಬೆಳಗ್ಗೆನೇ ಆಯಿತು ಮನೆಯಲ್ಲಿ. ಹೇಗನ್ಸ್ತು? ತುಂಬಾ ಹೊತ್ತಿನ ಕ್ಯೂ ಅಲ್ಲಿ ನಿಂತಿದೆ ದರ್ಶನ. ಇಲ್ಲ, ಬೇಗನೆ ಆಯಿತು. ಕ್ಯೂ ಅಲ್ಲಿ ರಶ್ ಏನೂ ಇರಲ್ಲ. ಬೇಗ ಬೇಗ ಮೂವ್ ಮಾಡಿದ್ರೆ ಎಲ್ಲ ಹೋಗ್ಬಿಟ್ಟು ನೋಡ್ಬೋದು. ವಿಶೇಷತೆ ಏನಾದ್ರು? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಎಲ್ಲಿಂದ ಬಂದಿರಾ? ಆ್ಯಕ್ಚುಲಿ ನಾವು ತಮಿಳ್ನಾಡಿದ್ದೀವಿ. ಇವಾಗ ಇದಕ್ಕೆ ಹಬ್ಬಕ್ಕೆ ಊರಿಗೆ ಬಂದು ಇಲ್ಲಿ ಬಂದು ನೋಡಿ. ಇದೇ ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, ಮುಂಚೆ ನಾನು ಬೆಂಗಳೂರಲ್ಲಿದ್ದೆ. ಇವಾಗ ಇಲ್ಲಿ ಇದಕ್ಕೆ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ತುಂಬಾ ಟೈಮ್. ಹಾಂ. ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತು ಹೋದ್ರಿ? ನಾವು ಒಂದು ಅರ್ಧ ಗಂಟೆ. ಅರ್ಧ ಗಂಟೆಯಿಂದ ಕ್ಯೂ ಅಲ್ಲಿ ನಿಂತು. ಹ್ಞೂ ಹೇಗಾಯ್ತು ದರ್ಶನ? ಚೆನ್ನಾಗಾಯ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ವಿ. ದೇವಸ್ಥಾನಕ್ಕೆ 20 ವರ್ಷದಿಂದ ಹ್ಞೂ ಬರ್ತಾನೆ ಇದ್ದೀರಾ? ಏನು ವಿಶೇಷತೆ, ಸ್ಪೆಷಲ್ ಏನು? ಇಲ್ಲಿ ಏನು ಅನ್ಕೊಂಡ್ರೆ ಅದು ನಡೆಯುತ್ತೆ ಅಂತ ಅದು ವಿಶೇಷ. ಹ್ಞೂ ಮನೇಲೆಲ್ಲ ಹೇಗೆ ಮಾಡಿದ್ರಿ ಹಬ್ಬನ? ಮನೆಯಲ್ಲೆಲ್ಲ ಚೆನ್ನಾಗಿ ಮಾಡಿದ್ವಿ. ಕೂರಿಸಿದ್ರ ಗಣೇಶನ? ಇಲ್ಲ ಗಣೇಶ ಕೂರ್ಸಲ್ಲ. ದರ್ಶನ ಚೆನ್ನಾಗಾಯ್ತು, ಸೂಪರ್ ದರ್ಶನ. ಎಷ್ಟೊತ್ತಿಂದ ಕ್ಯೂ ಅಲ್ಲಿ? ನಾವು ಹೆಚ್ಚು ಕಡಿಮೆ 1 ಅವರಿಂದ ದರ್ಶನ. ಹೆಚ್ಚು 20 ವರ್ಷದಿಂದ ಬರ್ತಾನೆ ಇದ್ದೀವಿ, ಅಂದ್ಕೊಂಡಿದ್ದೆ ನಡೀತಾ ಇದೆ. ಎಷ್ಟೊತ್ತಿಂದ ನಿಂತಿದ್ದ ಕ್ಯೂ ಅಲ್ಲಿ? ನಾವು ಒಂದು 1 ಅವರಿಂದ ನಿಂತು ತುಂಬ ಚೆನ್ನಾಗಾಯಿತು ದರ್ಶನ. ನಾವು ಪ್ರತಿ ವರ್ಷ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಹಾಂ, ಎಲ್ಲ ಕೂಡಿಸಿದ್ದೀವಿ. ಎಲ್ಲ ಬಂದು ದರ್ಶನ ಮಾಡಿಬಿಟ್ಟು ಹೋಗ್ತೀವಿ. ಇಲ್ಲ, ಬಂದು ಪೂಜೆ ಮಾಡ್ಕೊಂಡು ಅಷ್ಟೇ. ಪಾಪಗೋಸ್ಕರ ಬಿಟ್ಟರು ಒಳಗಡೆಗೆ, ಈ ಕಡೆಯಿಂದ ಬಿಟ್ಟರು ನಮಗೆ. ದರ್ಶನ ಆಯಿತು, ಚೆನ್ನಾಗೈತೆ. ಮನೇಲೂ ಗಣೇಶನ್ ಕೂರಿಸಿದ್ರಾ? ಇಲ್ಲ ಕುಣಿಸಲ್ಲ. ಇಲ್ಲ ಅಕ್ಕಪಕ್ಕ ಕುಂಡ್ರಿಸಿದ್ದಾರೆ. ಇಲ್ಲಿ ನೋಡಬೇಕು ಅನ್ನಿಸ್ತು, ಬಂದು ನೋಡಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇಲ್ಲ, ಇವಾಗಲೇ ಫಸ್ಟ್ ವರ್ಷದಿಂದ ಬಂದಿದ್ದು. ಇವಾಗಲೇ ನಾವು ನೋಡಿರಲಿಲ್ಲ. ತುಂಬ ಖುಷಿ ಆಯಿತು ನೋಡಿ. ದರ್ಶನ ಚೆನ್ನಾಗಾಯಿತು. ಚೆನ್ನಾಗಿದೆ ದರ್ಶನ ಚೆನ್ನಾಗಾಯಿತು. ನಾನು ಕ್ಯೂ ಅಲ್ಲಿ ಬಂದಿಲ್ಲ, ಅಭಿಷೇಕ ಕೊಟ್ಟಿದ್ದೆ, ಬೇಗ ಬಂದೆ. ಪ್ರತಿ ವರ್ಷನೂ ಬರ್ತೀವಿ. ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅಲಂಕಾರ ತುಂಬ ಚೆನ್ನಾಗಿದೆ. ಇವತ್ತು ಬೆಳ್ಳಿ ಅಲಂಕಾರ. ಮಾಡಿ ಇಲ್ಲ ಪೂಜೆ ಮಾಡಿ ಬಂದಿದ್ದೆ ಅಷ್ಟೇ. ನಾನು ಆಲ್ಮೋಸ್ಟ್ ಒಂದು 1 ಅವರ್. ತುಂಬ ಹ್ಯಾಪಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದು, ನಾವು ಮನೇಲಿ ಮಾಡ್ತೀವಿ ಗಣೇಶ ಫೆಸ್ಟಿವಲ್. ಬಟ್ ಈಗ ಮನೇಲಿ ಯಾರೂ ಇಲ್ಲ ಈ ಸರಿ, ಅದಕ್ಕೆ ನಾನು ಟೆಂಪಲ್ಗೆ ಬಂದೆ. ನಾವು ಹುಟ್ಟಿದ್ದು ಹನುಮಾನೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹನುಮಾನ್ ನಗರದಲ್ಲೇ ಹುಟ್ಟಿದ್ದು. ಸೊ ಅವಾಗಲಿಂದ ನಾನು ಪ್ರತಿ ವರ್ಷದಿಂದನೂ ನಾವು ಗಣೇಶ ಹಬ್ಬಕ್ಕೆ ಬರ್ತಾನೆ ಇದ್ದೀವಿ. ಸೊ ಬಸವನಗುಡಿ ನಿಮಗೆ ಗೊತ್ತಿರೋಂಗೆ ಪುರಾತನ ದೇಶ. ಇದರಲ್ಲಿ ಬಸವನಗುಡಿ ತುಂಬ ಹಳೆಯದು. ಆದ್ದರಿಂದ ಇದು ಮತ್ತು ತುಂಬ ಉತ್ತಮ ಇದಿರೋದು ಬೆಂಗಳೂರು ನಗರದಲ್ಲೆಡೆ ತುಂಬ ಹೆಸರುವಾಸಿಯಾಗಿರುವಂಥ ಇದು ಕಡಲೆಗ ಪರಸೆ ಮತ್ತು ಇದಕ್ಕೆಲ್ಲ ತುಂಬ ಹೆಸರುವಾದಂಥ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವಣ್ಣ ದೇವಸ್ಥಾನ. ಹೌದು, ಸೆಲೆಬ್ರೇಷನ್ ಎಲ್ಲ ಮೇಡಮ್ ಅವ್ರು ಮಾಡೋದು. ನಮ್ದೇನಿದ್ರೆ ಡೆಕೋರೇಷನ್ ಇದ್ರದಲ್ಲ ಅದೆಲ್ಲ. ದೊಡ್ಡ ಗಣೇಶನ ಗುಡಿ ನಮ್ಮ ಬಸವನಗುಡಿ ಕ್ಷೇತ್ರದ ಜನಕ್ಕೆ ಪೂರ್ಣ ನಮಗೊಂದು ಸೇವೆಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ನಮ್ಮ ಸಾರ್ವಜನಿಕರಿಗೂ ತುಂಬ ಎಲ್ಲ ಭಾಗದ ಜನನು ಬಂದು ಈ ದಿವಸ ದರ್ಶನ ಮಾಡಿ ಭಗವಂತನ ಆಶೀರ್ವಾದ ಪಡಿತಾ ಇದ್ದಾರೆ. ಇದೇ ಒಂದು ದೊಡ್ಡ ವಿಷಯ ನಮಗೆ. ಮನೇನೂ ನಮ್ಮ ಹತ್ತಿರದಲ್ಲೇ ಇದೆ. ಇದನ್ನು ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳು ಕೂಡ ನಮಗೆ ಆತ್ಮೀಯರಾಗಿದ್ದಾರೆ. ದರ್ಶನಕ್ಕೆ ತುಂಬ ಚೆನ್ನಾಗಿದೆ. ಹಿರಿಯ ನಾಗರಿಕರಿಗೆ ಭಾಳ ಸೌಲಭ್ಯದಿಂದ ಒಳಗೆ ಬಂದು ಏನೂ ಕಷ್ಟ ಇಲ್ಲದೆ ದೇವರ ದರ್ಶನ ಮಾಡ್ತಾ ಇದ್ದೀವಿ. ಇಷ್ಟು ನಾನು ಹೇಳ್ಬೋದಮ್ಮ. ದೊಡ್ಡ ಗಣೇಶ ಗುಡಿ ಹಳೆ ಕಳೆ ಕಾಪಾಡಿಸಿ ಎಲ್ಲ ನಡೆಯುತ್ತೆ. ತುಂಬ ಫೇಮಸ್ಸು. ಎಲ್ಲ ಕಡೆಯಿಂದ ಬಂದು ದೇವ್ರನ್ನ ಮುಟ್ಕೊಂಡು ಹೋಗ್ತಾರೆ. ತುಂಬ ಧನ್ಯವಾದಗಳು. ನಾವು ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀವಿ. ದೊಡ್ಡ ಗಣೇಶ ಹಬ್ಬ ಅಂದರೆ ಇದು ಗಣೇಶ ತುಂಬ ಫೇವ್ರೇಟು. ಬಸವನಗುಡಿಗೆ ಇದು ಬ್ಯಾಂಗ್ಳೂರ್ಗೆ ಇದು ದೊಡ್ಡ ಗಣೇಶ ಫೇವ್ರೇಟು. ಇದು ಬೆಳೀತಾ ಇರುತ್ತೆ. ಇದು ಯಾರು ಇದು ಮಾಡಿರೋದಲ್ಲ, ಒಂದೇ ಒಂದು ಕಲ್ಲಿಂದ ಕೆತ್ತಿ ಮಾಡಿರೋದು ಇದು. ಮತ್ತು ಬಸವ
ಎರಡೂ ಒಂದೇ ಒಂದು ಕಲ್ಲಿಂದ ಕೆತ್ತಿ ಮಾಡಿರೋದು. ಬಸವಣ್ಣ ಬೆಳಿತಾ ಇರ್ತಾನೆ, ಅದಕ್ಕೆ ಅವನ್ನ ಆಣಿ ಹೊಡ್ಬಿಟ್ಟವ್ರೆ. ಮತ್ತೆ ಇದು ಗಣೇಶನೂ ಬೆಳಿತಾ ಇರ್ತಾನೆ, ಅದಕ್ಕೆ ಇವ್ರಿಗೂ ಇದು ಹೊಡೆದವ್ರೆ ಬೆಳಿಬಾರ್ದು ಅಂತ. ಅದೇ ನಮ್ಗೆ ಏಳ್ಕೆ ಎಲ್ಲ ನೀರು ಇರುತ್ತೆ. ದೊಡ್ಡ ಗಣೇಶ ಹತ್ರ ನಮ್ ಏಳ್ಕೆ ಎಲ್ಲ ನೀರು ಇರುತ್ತೆ. ನಾವ್ ಏನ್ ಅನ್ಕೊಂತೀವೋ ನೀರು ಇರುತ್ತೆ. ತುಂಬಾ ಒಳ್ಳೇದಿದೆ ಜಾತ್ರೆ. ಕಳ್ಳೆಕಾಯಿ ಪರಿಸಿ ನಡೆಯುತ್ತೆ, ಮತ್ತೆ ಗಣೇಶ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಗಣೇಶನ ಹಬ್ಬದ ಪ್ರಯುಕ್ತ ನಮ್ಮ ಬಸವನಗುಡಿಯ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಕುಟುಂಬ ಸದಸ್ಯರೊಂದಿಗೆ ಇವತ್ತು ಇಲ್ಲಿ ನಾನು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದೀನಿ. ವಿಘ್ನೇಶ್ವರ ಎಲ್ಲರ ಬಾಳಲ್ಲಿ ಇರತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ, ಸುಖ ಶಾಂತಿ ನೆಮ್ಮದಿ ಜೀವನ ನಡೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಕೊಡಪ್ಪ ಅಂತೇಳಿ ಈ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಈ ಒಂದು ಪೂಜೆಯಲ್ಲಿ ಗಣೇಶನ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ಈ ಗಣೇಶ ವಿಶ್ವಕ್ಕೆ ಶಾಂತಿಯನ್ನು ಕೊಡಲಿ, ಲೋಕಕ್ಕೆ ಕಲ್ಯಾಣವಾಗಲಿ, ಎಲ್ರಿಗೂ ಸುಖ ನೆಮ್ಮದಿಯಿಂದ ಜೀವನ ನಡೆಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ವಿಘ್ನೇಶ್ವರನ ಈ ಚತುರ್ಥಿಯ ಗಣೇಶ ಹಬ್ಬದ ಶುಭಾಶಯಗಳನ್ನ ಈ ನಾಡಿನ ಸಮಸ್ತ ಜನತೆಗೆ ನಾನು ಕೋರ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ. ನಾನು ಬಹುಶಃ ಇಲ್ಲಿ ಸ್ಥಳೀಯವಾಗಿ ಬಸವನಗುಡಿಯವನು, ಅದರಿಂದ ನಾನು ಕನಿಷ್ಠ ನನಗೆ ಬುದ್ಧಿ ಬಂದಂತೆ ಒಂದು 20-25 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಾನು ಬರ್ತಾ ಇದ್ದೀನಿ. ಇವತ್ತು ಕೂಡ ಬಂದಿದ್ದೀನಿ. ಭಾಳ ಖುಷಿ ಇದೆ. ಆ ಸ್ವಾಮಿ ನಾವು ಏನೇ ಕೈಂಕರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ವಿಘ್ನೇಶ್ವರನ ಪೂಜೆನ ಸಲ್ಲಿಸಿದ ನಂತರ ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಅದೇ ಥರ ಬೆಳಗ್ಗಿನ ಮನೆಯಲ್ಲಿ ಕೂಡ ಇವತ್ತು ವಿಘ್ನೇಶ್ವರನ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಕೂಡ ಬಂದು ದರ್ಶನವನ್ನು ಪಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇದ್ದೀವಿ. ಸಾಕಷ್ಟು ಜನರು, ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ದಾರೆ. ಹಾಗೇನೆ ಸರದಿ ಸಾಲಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ದೇವ್ರ ದರ್ಶನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಸಮಿತಿ ಮತ್ತೆ ಅರ್ಚಕರು ಕೂಡ ಸಾಕಷ್ಟು ವಿಜೃಂಭಣೆಯಿಂದ ದೇವರ ಅಲಂಕಾರವನ್ನ ಮಾಡಿದ್ದಾರೆ. ಬೆಳ್ಳಿ ಕವಚದಿಂದ ದೇವರನ್ನ ಅಲಂಕರಿಸಲಾಗಿದೆ. ಹಾಗೆ ಸಾಕಷ್ಟು ಜನರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪ್ರಸಾದವನ್ನ ಪಡೆದು ಹೋಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.